ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಈಗಂತೂ ಮಾವಿನಕಾಯಿ ಸೀಸನ್ ಅದ್ರಿ. ಈ ಮಾವಿನಕಾಯಿ ಸೀಸನ್ದಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ, ಪಚಡಿ, ಚಟ್ನಿ, ರಸಮು, ಚಿತ್ರಾನ್ನ ಎಲ್ಲ ರೆಸಿಪಿಗಳನ್ನು ನೀವು ಟ್ರೈ ಮಾಡಿರ್ತೀರಿ. ನಾನು ಇಲ್ಲಿ 2 ಫ್ರೆಶ್ ಆಗಿರುವ ಹಸಿ ಮಾವಿನಕಾಯಿನ ತೊಗೊಂಡು ತೊಳೆದು ಬಿಟ್ಟನೆ ತೊಗೊಂಡಿನಿ. ಇವತ್ತು ನಾನು ಈ ಹಸಿ ಮಾವಿನಕಾಯಿದಿಂದ ಒಂದು ಬೇಸಿಗೆ ಸ್ಪೆಷಲ್ ಅನ್ಬೋದು, ಒಂದು ಸಮ್ಮರ್ ಡ್ರಿಂಕ್ ಅನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅಥವಾ ಹಸಿ ಮಾವಿನಕಾಯಿ ಜ್ಯೂಸ್ ಅಂತಲೂ ಕರಿಬೋದು ನೋಡ್ರಿ. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ನೀವು ಇದನ್ನು ನೋಡ್ರಿ ಅಂದ್ರೆ ಖಂಡಿತ ಮಾವಿನಕಾಯಿ ಸೀಸನ್ನಲ್ಲಿ ಪದೇ ಪದೇ ಮಾಡ್ಕೋತೀರಿ. ಹಂಗಿತ್ತಂದ್ರೆ ಹ್ಯಾಂಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬರ್ರಿ. ಈ ಕುಕ್ಕರ್ಗೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಒಂದು 2 ಗ್ಲಾಸ್ ಆಗಷ್ಟು ನೀರನ್ನು ಹಾಕಿದ್ದೀನಿ. ಆ 2 ಮಾವಿನಕಾಯನ್ನು ಹಾಕ್ತಾ ಇದ್ದೀನಿ ನೋಡ್ರಿ. ನೋಡಿ, ಈಗ ಇದಕ್ಕೆ ನಾನಿಲ್ಲಿ ಮುಚ್ಚಳನ ಮುಚ್ಚಿ ಹೈ ಫ್ಲೇಮ್ದಲ್ಲಿಟ್ಟನೆ 4 ಸೀಟಿಯನ್ನು ತೊಗೋತೀನಿ ರೀ. 4 ಸೀಟಿಯಾಗಿ ಕುಕ್ಕರ್ ಬರಲಿ ರೀ. ನಾನು ನಿಮಗೆ ಆಮೇಲೆ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿರಿ. ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಮಾವಿನಕಾಯಿ ಕುದ್ದು ಏನಾಗ್ಯಾವ, ಸಾಫ್ಟ್ ಆಗ್ಯಾವ ರೀ. ಆದರೆ ತುಂಬ ಬಿಸಿ ಅದ್ರಿ ಇದು. ಈಗ ಒಂದು ಸ್ವಲ್ಪ ಕೈ ಮುಟ್ಟುವಷ್ಟರೇ ಏನಾಗಲಿ ರೀ, ಆರಲಿ ರೀ. ನೋಡಿ, ಈ ರೀತಿ ಸಿಪ್ಪೆ ಏನಾಗ್ಬಿಡ್ತದೆ, ತಾನೇ ಬೇಗನೆ ಸಪ್ರೇಟ್ ಆಗಿಬಿಡ್ತದೆ. ಹೈ ಫ್ಲೇಮ್ದಲ್ಲಿಟ್ಟೆ 4 ಸೀಟಿಯನ್ನು ತೊಗೊರಿ ಸಾಕು. ನೋಡಿ, ಕಂಪ್ಲೀಟಾಗಿ ಆರಲಿ ರೀ. ನೋಡಿ, ನಾನು ಈಗ ಸಿಪ್ಪೆಯನ್ನು ತಗೋತಾ ಇದ್ದೀನಿ. ಇನ್ನೂ ಒಂದು ಚೂರು ಬಿಸಿ ಅದ್ರಿ ಇದು. ನೋಡಿ, ಈಗ ಈ ಸಿಪ್ಪೆಯನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ. ನೋಡಿ, ಈಗ ಸಿಪ್ಪೆಯನ್ನು ಏನು ಮಾಡಿದ್ದೀನಿ, ನಾನೀಗ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ಕುದ್ದಿರುವ ಹಸಿ ಮಾವಿನಕಾಯನ್ನು ನೋಡಿ, ಈ ರೀತಿ ಆ ಮೇಲ್ಭಾಗವನ್ನು ಎಲ್ಲ ಸಾಫ್ಟ್ ಆಗಿರ್ತದಲ್ಲ ನೋಡಿ, ಇದನ್ನು ಚಾಕುದಿಂದ ಹೆರಚ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿ. ನೋಡಿ, ನಮಗೆ ಹುಳಿ ಒಬ್ಬೊಬ್ರಿಗೆ ಹುಳಿ ಇಷ್ಟ ಆಗ್ತದೆ, ಕೆಲವರಿಗೆ ಅಷ್ಟು ಹುಳಿ ಏನು ಇಷ್ಟ ಆಗಲ್ಲ. ಹುಳಿ ಇಷ್ಟ ಅನ್ನೋರು ಹುಳಿ ಮಾವಿನಕಾಯಿನ ತೊಗೋಬೋದು. ಇಲ್ಲ ನಮ್ಗೆ ಜಾಸ್ತಿ ಹುಳಿ ಇಷ್ಟ ಇಲ್ಲ ಅನ್ನೋರು ಸ್ವಲ್ಪ ಕಡಿಮೆ ಹುಳಿ ಇರೋ ಮಾವಿನಕಾಯಿ ಸಿಗ್ತಾವಲ್ಲ, ಅದರಿಂದನೇ ತೊಗೋರಿ. ಇದು ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ಹುಳಿ ಜಾಸ್ತಿ ಇಷ್ಟ. ಹುಳಿ ಇರುವ ಮಾವಿನಕಾಯನ್ನೇ ತೊಗೊಂಡಿದ್ದೀನಿ ನೋಡಿ. ಅವಾಗ ಎರಡನ್ನೂ ನೋಡಿ, ಅದ್ರ ಮೇಲಿಂದ ಎಲ್ಲ ಮೇಲ್ಭಾಗ ಎಷ್ಟು ಸಾಫ್ಟ್ ಆಗಿತ್ತಲ್ಲ, ಗೊಟ್ಲಿ ಬಿಟ್ಟು ಎಲ್ಲನೂ ಏನು ಮಾಡ್ಕೊಂಡಿದ್ದೀನಿ, ಆ ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡಿರಿ. ನೋಡಿ, ಸಿಪ್ಪೆಯಲ್ಲೇನೂ ಇತ್ತಲ್ಲ ಅದನ್ನು ನೋಡಿ ಈ ರೀತಿ ಕಿವುಚ್ಬಿಟ್ಟು ಅದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿರಿ. ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡ್ರಿ. ಇಲ್ಲಿ ನಾನು 1 ಬಟ್ಲಾಗಷ್ಟು ಫ್ರೆಶ್ ಕೊಬ್ಬರಿಯನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ ಹಾಕಿದ್ದೀನಿ. ನೀವು ಏನು ಮಾಡ್ಬೋದು, ತುರಿದ್ಬಿಟ್ಟು ಹಾಕೋಬೋದು ನೋಡಿರಿ. 1 ಬಟ್ಲಾಗಷ್ಟು ಹಾಕಿನಿ ನೋಡಿ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಕಡ್ಡಿಯನ್ನು ಇರೋದನ್ನು ಹಾಕ್ರಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಬರೀ ಸೊಪ್ಪನ್ನು ಹಾಕಬೇಡ್ರಿ ನೋಡಿ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಆ ಕಡ್ಡಿಯನ್ನು ಹಾಕಿದ್ದೀನಿ ನೋಡಿ. ಸ್ವಲ್ಪ ಪುದೀನ ಇದ್ದರೆ ಒಂದು 5-6 ಎಲೆಯನ್ನು ಹಾಕಿರಿ. ಇಲ್ಲ ನಮ್ಮ ಕಡೆ ಪುದೀನ ಇಲ್ಲ ಅಂದರೆ ನೀವು ಬರೀ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು, ನಡೀತದೆ ನೋಡಿರಿ. ನೋಡಿ, ಇದಕ್ಕೆ 1 ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಒಂದೇ 1 ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿ ಶುಂಠಿ, 2 ಬೆಳ್ಳುಳ್ಳಿ ಹೆಸಳು. ಇಲ್ಲ ನಾವು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿಯನ್ನು ಸ್ಕಿಪ್ನು ಮಾಡಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟೇ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಇಲ್ಲ ಸ್ವಲ್ಪ ಹುಳಿ ಸ್ವೀಟ್ ಇಷ್ಟ ಅನ್ನೋರು 2 ಸ್ಪೂನ್ ಆಗಷ್ಟೇ ಸಕ್ಕರೆಯನ್ನು ಹಾಕೋಬೋದು. 1/4 ಟೀ ಸ್ಪೂನ್ ಆಗಷ್ಟೇ ಏನು ಮಾಡಿದ್ದೀನಿ, ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಫಸ್ಟ್ ಹಾಗೇ ಗ್ರೈಂಡ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ನೋಡಿ. ಈಗ ಇದನ್ನೇನು ಮಾಡಬೇಕು ರೀ, ಸೋಸ್ಬಿಟ್ಟು ತೊಗೋಬೇಕು. ಆದರೆ ಇದನ್ನು ಚಾಣಿಯಲ್ಲಿ ಸೋಸಬಾರ್ದು, ಕಾಟನ್ ಬಟ್ಟೆಯಲ್ಲೇ ಸೋಸ್ಬಿಟ್ಟು ತೊಗೋಬೇಕು ನೋಡಿರಿ. ನಾನು ಚಾಣಿ ತೊಗೊಂಡು ಈ ರೀತಿ ಕಾಟನ್ ಬಟ್ಟೆಯಲ್ಲೇ ನೋಡಿ ಇದನ್ನು ಸೋಸ್ಬಿಟ್ಟು ತೊಗೊಂಡ್ರಿ. ನೋಡಿ, ಇದಕ್ಕೆ ಸೋಸು ಮುಂದೆ ನಾನೆಲ್ಲಿ ಏನು ಮಾಡಿದ್ದೀನಿ, ಕೋಲ್ಡ್ ನೀರನ್ನೇ ಹಾಕಿದ್ದೀನಿ ನೋಡಿ. ಕೋಲ್ಡ್ ನೀರನ್ನು ಹಾಕಿಬಿಟ್ಟು ಅಷ್ಟೇ ಏನು ಮಾಡಿರಿ, ಒಂದು 2-3 ಸರಿ ಹಾಕಿಬಿಟ್ಟು ಅದರ ಒಳಗೆ ನೋಡಿ ಚೆನ್ನಾಗಿ ಎಲ್ಲ ಸೋಸ್ಬಿಟ್ಟು ಹಿಂಡಿ ಬಿಟ್ಟು ತೊಗೋಬೇಕು ನೋಡಿರಿ. ನೋಡಿ, ಅಷ್ಟೇ ನೀರನ್ನು ಹಾಕ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಕಾಟನ್ ಬಟ್ಟೆಯಲ್ಲಿ ನೋಡಿ ಅದನ್ನೆಲ್ಲ ಹಿಂಡಿ ತಕ್ಕೊಂಡು ಮತ್ತು ಕೋಲ್ಡ್ ನೀರನ್ನು ನೋಡಿರಿ ಕಂಪ್ಲೀಟಾಗಿ ನಾನು ಏನು ಮಾಡಿದ್ದೀನಿ, ಇದರಲ್ಲಿ ಕೋಲ್ಡ್ ನೀರಲ್ಲೇ ಹಾಕಿಬಿಟ್ಟು ಮಾಡ್ಕೊಂಡಿದ್ದೀನಿ. ಇಲ್ಲ ಅಂದರೆ ನೀವು ನಾರ್ಮಲ್ ನೀರನ್ನು ಹಾಕಿಬಿಟ್ಟು ಐಸ್ ಕ್ಯೂಬ್ಸನ್ನಾದ್ರೂ ಹಾಕೋಬೋದು. ನಾನು ಆ ರೀತಿ ಬೇಡ ಅಂಥೇಳಿ ಲೈಟಾಗಿ ಕೋಲ್ಡ್ ಇರೋ ನೀರನ್ನೇ ಹಾಕಿಬಿಟ್ಟು ತೊಗೊಂಡಿದ್ದೀನಿ ನೋಡಿ. 3-4 ಸರಿ ನೀರನ್ನು ಹಾಕಿಬಿಟ್ಟು ನೋಡಿ, ಅದು ಜೊತೆ ಅಷ್ಟೇ ಉಳಿಬೇಕು. ಆವರೆಗೂ ನಾನು ನೀರನ್ನು ಹಾಕಿಬಿಟ್ಟು ನೋಡಿ ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಹಾಕಿ ಹಿಂಡಿಬಿಟ್ಟು ತೊಗೊಂಡಿನಿ ನೋಡಿ. ಅದನ್ನೆಲ್ಲ ಬಿಸಾಕ್ಬಿಡ್ತೀನಿ ರೀ. ಈಗ ನೋಡಿ ಈ ರೀತಿ ಇರಬೇಕು ನೋಡಿ, ನಿಮಗೆ ತೋರಿಸ್ತೀನಿ ನೋಡಿರಿ. ನೋಡಿ, ತುಂಬ ತೆಳಗೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ ನೋಡಿ. ಕಾಯಿ ಹಾಲು ಅಥವಾ ತೆಂಗಿನಕಾಯಿಯಿಂದ ಆಗಿರುವ ಹಾಲು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದಕ್ಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಈಗಿಲ್ಲ ನಿಮಗೆ ಉಪ್ಪು ಕಡಿಮೆ ಅನ್ಸಾತಿತ್ತು ಅಂದರೆ ನೀವು ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕೋರಿ. ನಾನು ಒಂಚೂರು ಉಪ್ಪನ್ನು ಹಾಕ್ಕೊಂಡಿದ್ದೆ, ಅದು ಕ್ಲಿಪ್ಪು ಮಿಸ್ ಆಗಿದ್ರೆ. ಈಗ ಇದನ್ನು ಸರ್ವ್ ಮಾಡೋಣ ಬರ್ರಿ. ನೋಡಿ, ಈ ರೀತಿ ಮಧ್ಯಾಹ್ನ ಹಸಿ ಮಾವಿನಕಾಯಿದಿಂದ ಇದನ್ನು ಜ್ಯೂಸನ್ನು ಮಾಡ್ಕೋರಿ, ತುಂಬಾ ಟೇಸ್ಟಿಯಾಗಿರ್ತದೆ. ನೀವು ಪದೇ ಪದೇ ಇದನ್ನೇ ಕುಡಿತೀರಿ, ಊಟನೇ ಬೇಕಾಗುತ್ತೆ. ಅಥವಾ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೂ ಈ ರೀತಿ ಹಾಕ್ಕೊಡ್ರಿ. ಇದನ್ನು ಹೆಂಗೆ ಮಾಡಿರತ್ತೂ ಕೇಳ್ತಾರೆ ನೋಡಿರಿ. ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ ನೋಡಿರಿ. ಇಲ್ಲ ನಮಗೆ ಇನ್ನೂ ಹೆಲ್ದಿ ಬೇಕು, ಆರೋಗ್ಯಕ್ಕೆ ತಂಪು ದೇಹಕ್ಕೆ ತಂಪು ಅಂದ್ರೆ ನೀವು ಇದರಲ್ಲಿ ಕಸ್ತೂರಿ ಬೀಜವನ್ನು ಅಥವಾ ಸಬ್ಜಾ ಸೀಡ್ಸನ್ನು ನೆನೆಸ್ಬಿಟ್ಟು ಹಾಕ್ಬೋದು. ಅದನ್ನು ಟೇಸ್ಟ್ ಚೆನ್ನಾಗಿರ್ತದೆ ನೋಡಿರಿ.
ಈ ಹಸಿ ಮಾವಿನಕಾಯಿಂದ ಮಾಡಿರುವ ಜ್ಯೂಸು ಅಥವಾ ಸಮ್ಮರ್ ಸ್ಪೆಷಲ್ ಡ್ರಿಂಕ್ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.